ಅಮೆರಿಕದಲ್ಲಿ ಇಂಡಿಯನ್ ಬಫೆಟ್ ನೋಡ್ತೀರಾ, ದಟ್ ಟು ವಿತ್ ಅ ಕ್ರೇಜಿ ಗ್ಯಾಂಗ್. ಬನ್ನಿ, ನಾನು ನಿಮ್ಗೆ ಇವತ್ತು ಬಫೆಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಟುಡೇ ವಿ ಆರ್ ಎಟ್ ಇನ್ಕ್ರೆಡಿಬಲ್ ಇಂಡಿಯಾ ಲೊಕೇಟೆಡ್ ಇನ್ ಫಿಶರ್ಸ್. ಈ ರೆಸ್ಟೋರೆಂಟ್ ಅಲ್ಲಿ ನಿಜವಾಗ್ಲೂ ಭಾರತೀಯ ರುಚಿ ಸಿಗುತ್ತೆ ಅಂತ ಬಂದಿದೀವಿ. ನೋಡುವ ನಮ್ಗೆ ಟೇಸ್ಟ್ ಖುಷಿ ಕೊಡುತ್ತೋ ಅಥವಾ ಡಿಸಪಾಯಿಂಟ್ ಆಗುತ್ತೋ ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಪೇಜ್ ನ ಫಾಲೋ ಮಾಡ್ತಿಲ್ಲ ತಕ್ಷಣ ಹೋಗಿ ಫಾಲೋ ಮಾಡಿ. ನಾನು ನಿಮ್ಗಿನ್ನು ತುಂಬಾ ವಿಷಯಗಳು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋಸ್ ಮಾಡ್ತಿರೋದು ಅಷ್ಟೇ. ನೀವು ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ತುಂಬಾ ಜನಕ್ಕೆ ವಿಷಯ ತಲುಪುತ್ತೆ. ಹಾಗೆ ನನ್ಗೂ ಒಂದ್ ಕಡೆಯಿಂದ ಎಂಕರೇಜ್ಮೆಂಟ್ ಸಿಗುತ್ತೆ. ಓಕೆ ಗೈಸ್, ಬ್ಯಾಕ್ ಟು ಟಾಪಿಕ್. ಎಲ್ಲಾ ಡಿಶಸ್ ಗಮ್ ಅಂದಿತ್ತು. ಬಫೆಟ್ ಆಗಿರೋದ್ರಿಂದ ಎಲ್ಲ ಒಂದೊಂದ್ ಸ್ಪೂನ್ ಟೇಸ್ಟ್ ಮಾಡಿದ್ವಿ. ಬಟ್ ಹಾನೆಸ್ಟ್ಲಿ ಇಟ್ಸ್ ನಾಟ್ ಬ್ಯಾಡ್, ರಾದರ್ ನಾಟ್ ಟೂ ಗುಡ್. ಹೇಳೋದಾದ್ರೆ 5 ಔಟ್ ಆಫ್ ಸಮ್ವೇರ್ ಅರೌಂಡ್ 3 or 3.5 ರೇಟಿಂಗ್ ಕೊಡ್ಬೋದು. ನಿಮ್ಗೆಲ್ಲ ಗೊತ್ತು, ನಾನು ಉತ್ತರ ಕರ್ನಾಟಕದ ಹುಡುಗಿ. ಉಪ್ಪು ಖಾರ ಜಾಸ್ತಿನೇ ಇರಬೇಕು, ಗೊತ್ತಲ್ಲ ನಾವು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇಲ್ಲಿ ಫ್ಲೇವರ್ ಕಡಿಮೆ ಇರೋದ್ರಿಂದ ನಂಗೆ ಫುಡ್ ಜಾಸ್ತಿ ಇಷ್ಟ ಆಗ್ಲಿಲ್ಲ. ಎನಿವೇಸ್, ಬಟ್ ಊಟದ ಜೊತೆ ಫ್ರೆಂಡ್ಸ್, ಜೋಕ್ಸ್, ಗಾಸಿಪ್ಸ್ ಇದ್ರೆ ದಟ್ಸ್ ದ ರಿಯಲ್ ಥೆರಪಿ. ಊಟದ ಜೊತೆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಹಾಗೆ 100 ಪಿಕ್ಸ್ ತಗೊಂಡ್ವಿ ಮೆಮೊರೀಸ್ಗಾಗಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಡೆಸರ್ಟ್ಸ್ ಅಂತೂ ಸೂಪರ್. ನಂಗಂತರೂ ಪಾನಿಪುರಿ ಬೇಜಾನ್ ಇಷ್ಟ ಆಗೋಯ್ತು. ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ಅಷ್ಟೇ ಫ್ರೆಂಡ್ಸ್, ನಿಮ್ಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ. ಹಾಗೆ ಯಾರಿಗೆಲ್ಲ ಇನ್ನು ಮನೇಲೆ ಕುತ್ಕೊಂಡು ಅಮೆರಿಕ ಬಗ್ಗೆ ರಿಯಲ್ ಎಕ್ಸ್ಪೀರಿಯನ್ಸಸ್ ತಿಳ್ಕೋಬೇಕು ಅವರಿಗೆಲ್ಲ ಶೇರ್ ಮಾಡಿ. ದಟ್ಸ್ ಆಲ್ ಫಾರ್ ಟುಡೇ. ಸಿ ಯು ಆಲ್.